ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆನೇ ಬೇಗ ಅಂದರೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೊಳಬೇಕಾಗಿತ್ತು. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗೋದೊಂದು ಪ್ಲ್ಯಾನ್ ಇತ್ತು. ಹಾಗಾಗಿ ಸಂಡೇ ಆಗಿರೋದ್ರಿಂದ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅವತ್ತು ಹುಣ್ಣಿಮೆ ಬೇರೆ ಇತ್ತು. ಹಾಗಾಗಿ ಹೋಗೋದು ಬೇಡವೋ ಅನ್ನೋ ಕನ್ಫ್ಯೂಷನಲ್ಲೇ ಈ ಟ್ರಿಪ್ಪು ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇನ್ನೇನು ಬಸ್ ಬರೋ ಮೂಮೆಂಟ್ವರೆಗೂ ಒಬ್ಬರು ಬರ್ತೀವಿ ಅಂತಾರೆ, ಒಬ್ಬರು ಬರಲ್ಲ ಅಂತಾರೆ. ಈ ಥರನೇ ಆಗೋಯ್ತು. ಸೊ ಹಾಗೋ ಹಿಂಗೋ ಮಾಡಿ ಫೈನಲೈಸ್ ಮಾಡಿಕೊಂಡು 125 ಮೆಂಬರ್ಸ್ ಬಂದರು. ಗಾಡಿ ಬುಕ್ ಮಾಡ್ಕೊಂಡಿದ್ದು ಮಿನಿ ಬಸ್ ಬುಕ್ ಮಾಡಿಕೊಂಡು ಗಾಡಿ ಸ್ಟಾರ್ಟ್ ಮಾಡ್ದು. ಎಲ್ಲಿಗೆ ಅಂದರೆ ನಮ್ಮಣ್ಣ ಸ್ಪಾನ್ಸರ್ ಮಾಡಿದ್ರು, ಬನ್ನಿ ಮುತ್ತತ್ತಿಗೆ ಹೋಗೋಣ, ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತ ಹೇಳಿದರು. ಹಂಗಾಗಿ ಫ್ಯಾಮಿಲಿ ಟ್ರಿಪ್ ಮಾಡೋಣ ಅಂತ ಫ್ಯಾಮಿಲಿಯವ್ರ ಜೊತೆ ಎಲ್ಲರ ಜೊತೆ ಹೋಗ್ತಾಯಿದ್ದೀನಿ. ಅಲ್ಲೆಲ್ಲ ನಮ್ಮ ಫ್ಯಾಮಿಲಿ ನಾವು ಎಲ್ಲ ಹೆಂಗೆ ಎಂಜಾಯ್ ಮಾಡಿದ್ರು, ಯಾವ ಥರ ಇತ್ತು ಅಂತ ನಿಮಗೆ ಹಂಗೆ ವೀಡಿಯೋಸ್ನೆಲ್ಲ ಹಾಕಿ ತೋರಿಸ್ತೀನಿ, ನೋಡ್ತಾ ಬನ್ನಿ. ಬಸ್ ಅಂದರೆ ಸ್ಟಾರ್ಟ್ ಆಗಿದ ತಕ್ಷಣವೇ ಶುರು ಹಾಡಾಕು, ರೀಲ್ಸ್ ಮಾಡು, ಎಲ್ಲರ ಫೋಟೋ ಇಡಿ, ವಿಡಿಯೋ ಇಡಿ. ಈಗಿನ ಟ್ರೆಂಡೇ ಅದಲ್ವಾ. ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ, ಮಾತಾಡೋರು ಮಾತಾಡ್ತಾಯಿದ್ರು, ಅದ್ರ ಜೊತೆಗೆ ನಾನು ವೀಡಿಯೋನೆಲ್ಲ ಮಾಡ್ಕೊತಾ ಇದ್ದೆ. ರೀಲ್ಸ್ ಮಾಡ್ತಿದ್ರು, ಸಾಂಗ್ ಹೇಳ್ತಿದ್ರು. ಮಾಮೂಲಿ ಗಾಡಿನಲ್ಲೇ ಬಸ್ಸಲ್ಲಿ ಹಾಡು ಹಾಕ್ಸ್ಕೊಂಡು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ನಾವು ಬ್ಯಾಂಗಲ್ ಬಂಗಾರಿ ಅನ್ನೋ ಡ್ಯಾನ್ಸ್ ಮಾಡ್ತಿದ್ದೋ. ಅದು ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಸಾಂಗ್ಸ್ನ ಮ್ಯೂಟ್ ಮಾಡಿದ್ದೀನಿ. ನೀವು ಹಾಗೆ ನೋಡಿ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಎಲ್ಲರೂ ಪ್ರತಿಯೊಬ್ಬರು ಎದ್ದು ಎಲ್ಲ ಎಂಜಾಯ್ ಮಾಡಿಕೊಂಡು ಸ್ಟಾರ್ಟಿಂಗ್ ಅಲ್ವಾ ಎಲ್ಲ ಫುಲ್ ಜೋಶಲ್ಲಿದ್ದರು. ಎಲ್ಲ ಡ್ಯಾನ್ಸು ಕೂಡ ಮಾಡಿಕೊಂಡೆಲ್ಲ ಹೊರಟಿದ ತಕ್ಷಣ ನಮಗೆ ಮುಂಚೆಯಿಂದನೂ ಕೂಡ ಒಂದು ದೇವಸ್ಥಾನ ಇದೆ ಬಿಡದಿ ಹತ್ರ, ಹನುಮಂತರಾಯನ ದೇವಸ್ಥಾನ ಇದೆ. ನಾವೆಲ್ಲೇ ಹೋಗಬೇಕಾದ್ರೂ ಫಸ್ಟು ಹನುಮಂತರಾಯನಿಗೆ ಇಲ್ಲಿ ಕೈ ಮುಗ್ಕೊಂಡೇ ನಾವು ಹೋಗ್ತಿದ್ದಿದ್ದು. ಸೊ ಅದೇ ಪದ್ಧತಿ ಥರ ಮತ್ತೆ ಎಲ್ಲ ಹಳೇದೆಲ್ಲ ನೆನಪಿಸ್ಕೊಂಡು ಮಾಡ್ಕೊಂಡು ಹೋಗೋಣ, ಎಲ್ಲ ಜೊತೆ ಫ್ಯಾಮಿಲಿ ಬಂದಿದ್ದೀವಿ ಅಂದ್ಬಿಟ್ಟು ಈ ಕಡೆ ನಿಲ್ಲಿಸಿದ್ರು. ಸೊ ಅದು ರೋಡ್ ಕ್ರಾಸ್ ಮಾಡಿ ಹೋಗಬೇಕಿತ್ತು, ಸ್ಕೈ ವಾಕ್ ಇತ್ತು. ಸೊ ಸ್ಕೈ ವಾಕಿಂದ ಆ ಕಡೆ ರೋಡ್ ಕ್ರಾಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟಿಂಗ್ ಹೊರಡ್ತಾ ಇದ್ದೀವಲ್ವ, ದೇವ್ರಿಗೂ ಒಂದು ನಮಸ್ಕಾರ ಹಾಕ್ಬಿಟ್ಟು ಹೊಟ್ಟೋಗೋಣ ಅಂದ್ಬಿಟ್ಟು ಮಕ್ಕಳು ಎಲ್ಲರೂ ನೋಡಿ ಹಿಂಗೆ ಬರ್ತಾಯಿದ್ವಿ. ಸ್ಕೈ ವಾಕಲ್ಲಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ಕೆಂಗಲ್ ಹನುಮಂತರಾಯ ಅಂತ ಅಲ್ಲ, ಬಟ್ ಇದು ಬಿಡದಿ ಹತ್ರ ದೇವಸ್ಥಾನ ಇದೆ, ಹನುಮಂತರಾಯನ ಗುಡಿ ಅಂತ. ನಾವು ಹನುಮಂತರಾಯನ ಗುಡಿ ಅಂತ ಕರಿತೀವಿ. ಅದೇ ಇದು ಫೋಟೋ ತೊಗೊಂಡು ಮತ್ತೆ ಬಸ್ ಹತ್ತೋದು ಆ್ಯಸ್ ಯೂಶಲು. ಅಷ್ಟೊತ್ತಿಗೆ ಆಲ್ರೆಡಿ 9:30 ಆಗೋಗಿತ್ತು. ಎಲ್ಲರೂ ಸ್ವಲ್ಪ ಹಂಗೆ ಎನರ್ಜಿ ಎಲ್ಲ ಲೋ ಆಗ್ತಾ ಬರ್ತಾಯಿತ್ತು. ನಮ್ಗೆ ಹೊಟ್ಟೆ ಹಸಿತಾಯಿತ್ತು, ಟಿಫನ್ ಬೇಕು ಅಂತ. ನಮ್ಮ ಹಸ್ಬೆಂಡ್ ಬೇರೆ ಅದ್ರ ಜೊತೆಗೆ ನನಗೆ ವಡೆನೇ ಬೇಕು. ನಾವು ಇಡ್ಲಿ ಇದನ್ನೆಲ್ಲ ತೊಗೊಂಡು ಬಂದಿದ್ದು, ಸಿಹಿ ಪೊಂಗಲ್ಲ. ನಂಗೆ ಅದ್ರ ಜೊತೆಗೆ ವಡೆ ಬೇಕು ಅಂತ ವಡೆ ಅಂಗಡಿ ಹುಡುಕ್ತಾಯಿದ್ರು. ಒಂದು ಕಡೆ ಆಲ್ರೆಡಿ 10 ಗಂಟೆ ಆಗಿರೋದ್ರಿಂದ ಖಾಲಿಯಾಗಿತ್ತು ಎಲ್ಲೂ, ಮತ್ತು ಹೈವೇ ರೋಡ್ ಅಲ್ವಾ. ಸೊ ಎಲ್ಲೂ ನಮಗೆ ಸರಿಯಾಗಿ ಸಿಗ್ತಿರ್ಲಿಲ್ಲ. ಸರಿ ನಿಲ್ಲಿಸ್ತಾ ಕೊನೆಗೂ 10 o'clock ಆಗೇ ಹೋಯ್ತು. 10 ಗಂಟೆ ಆಗಿದ ತಕ್ಷಣ ನಮಗಂತೂ ಫುಲ್ಲು ಹೊಟ್ಟೆ ಹಸಿತೈತೆ. ನೋಡಿದ್ರೆ ಎಲ್ಲೂ ನಿಲ್ಸೋಕ್ಕೆ ಜಾಗ ಇಲ್ಲ. ಯಾಕಂದರೆ ನಿನ್ನೆ ಹಿಂದಿನ ದಿನ ಮಳೆ ತುಂಬ ಉಳಿದಿರೋದ್ರಿಂದ ಎಲ್ಲ ಕಡೆ ತ್ಯಾವಾಗಿತ್ತು. ಕುತ್ಕೊಂಡು ತಿನ್ನೋಕ್ಕೆ ಹೋಗ್ತಿರ್ಲಿಲ್ಲ, ಎಲ್ಲ ಮಣ್ಣು ತ್ಯಾವಾಗಿತ್ತು. ಆಮೇಲೆ ಎಲ್ಲೋ ಒಂದು ಕಡೆ ಸಿಕ್ತು ಜಾಗ. ಸರಿ ನಾವು ಇನ್ನೂ ಕಾಯಕ್ಕಾಗಲ್ಲ, ಎಲ್ಲೋ ನಿಂತ್ಕೊಂಡೆ ತಿಂತೀವಿ, ನಿಲ್ಲಿಸಿ ಅಂತ ಹೇಳಿದ್ರು. ನಿಲ್ಲಿಸಿದ್ರು. ಗಾಡಿ ನಿಲ್ಲಿಸಿದ ತಕ್ಷಣ ಆಮೇಲೆ ನಾವು ಈ ಕಡೆ ಹಿಂದೆ ತಿರುಗಿ ನೋಡ್ತೀವಿ, ಬಸ್ ಸ್ಟ್ಯಾಂಡ್ ಕಾಣಿಸ್ತೀವಿ. ಸೊ ಬಸ್ ಸ್ಟ್ಯಾಂಡಲ್ಲೆಲ್ಲ ಸಿಟ್ಟಿಂಗಿಗೆಲ್ಲ ವ್ಯವಸ್ಥೆ ಇತ್ತಲ್ಲ, ಏನೂ ಜಾಸ್ತಿ ಜನ ಇಲ್ಲ, ಹಳ್ಳಿಗಳ ಕಡೆ ಇರೋಲ್ಲ ಅಲ್ವಾ. ಸೊ ಹಂಗಾಗಿ ಆಯಿತು, ನಾವೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಹತ್ರನೇ ಕುತ್ಕೊಂಡು ಊಟ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಊಟ ಮುಗಿಸೋಕ್ಕೆ ಏನೇನು ತಂದಿದ್ದೀವಿ ನಾವು ಬಾಕ್ಸ್ನೆಲ್ಲ ತೊಗೊಂಡು ಎಲ್ಲರೂ ಒಬ್ಬೊಬ್ಬರೇ ಬಸ್ಸಿಂದ ಇಳಿದು ಬರ್ತಾಯಿದ್ರು. ಬಸ್ಸಿಂದ ಎಲ್ಲ ಇಳಿದು ಬಂದಿದ ತಕ್ಷಣ ಎಲ್ಲರೂ ನೋಡಿ ಟಿಫನಿಗೆ ಹೊಟ್ಟೆ ಅಷ್ಟು ಹೋಗ್ಬಿಟ್ಟಿತ್ತು ಎಲ್ರಿಗೂ. ಯಾವ ರೇಂಜಿಗೆ ಮಾತಾಡ್ತಿದ್ರು ಅಂತ ನೀವೇ ಒಂದು ವಾಯ್ಸ್ ಓವರ್ ಕೊಡೋಲ್ಲ ನಾನು, ಅದು ನನಗೆ ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ ಹೇಗಿತ್ತು ಅಂತ. ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಇಳಿತಾಯಿದ್ವಿ. ಎಲ್ಲರೂ ಒಂದೊಂದು ನೀರು ಬಾಟ್ಲು ಅದು ಇದು ಎಲ್ಲ ತೊಗೊಂಡು ಬರ್ತಾಯಿದ್ದು. ಟಿಫನಿಗೆ ನಿಲ್ಲಿಸಿ ಅಂತ ಹೇಳಿದ್ರು, ನಿಲ್ಲಿಸ್ತಿಲ್ಲ, ಲೇಟ್ ಮಾಡಿಬಿಟ್ರು. ಸೊ ನನಗೀಗ ಒಂದು ಬಸ್ ಸ್ಟಾಪ್ ಸಿಕ್ತು. ಯಾಕಂದರೆ ನೆನ್ನೆಲ್ಲ ಮಳೆ ಉಯ್ದು ತ್ಯಾವಾಗಿತ್ತಲ್ವ ರೋಡೆಲ್ಲ, ಹಾಗಾಗಿ ಅಲ್ಲೆಲ್ಲ ಗ್ರೀನರೀಸ್ ಹತ್ರ ಕುತ್ಕೊಂಡು ತಿನ್ನೋಕ್ಕಲ್ಲ. ನಾವು ಬೇರೆ ಮ್ಯಾಟು ಚಾಪು ಏನೂ ತಂದಿರಲಿಲ್ಲ, ಹಾಗಾಗಿ ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ.
ಲೈನ್ ಲೈನ್ ಲೈನಲ್ಲಿ ಬಂದ್ರೆ ಬೇಗ ಬೇಗ. ಟಿಫನ್ ಮುಗಿಸ್ಕೊಂಡು ಅಣ್ಣ ಏನು ಮಾಡ್ದ ಅಂದರೆ ಅಲ್ಲೇ ಅಡುಗೆ ಮಾಡೋ ಫೆಸಿಲಿಟೀಸ್ ಎಲ್ಲ ಇತ್ತಂತೆ. ಆದರೂ ಅಣ್ಣ ಬೇಡ, ಅಲ್ಲೆಲ್ಲ ಟೈಮ್ ಆಗಿಬಿಡುತ್ತೆ, ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಕಣಮ್ಮ ಅಂತ ಹೇಳಿದ್ರು. ಸರಿ ಆಯ್ತಣ್ಣ ಅಂತ ಹೇಳಿದ್ದೆ. ಅವರು ಕಳಿಸಿಲ್ಲ ಅಥವಾ ಅವ್ರ ಮನೆಯಲ್ಲೇ ಗೊತ್ತಿಲ್ಲ, ನಾನು ಅದನ್ನು ಸರಿಯಾಗಿ ಕ್ಲಿಯರಾಗಿ ಕೇಳ್ಕೊಳ್ಳಿಲ್ಲ. ಎಲ್ಲ ಅಡುಗೆ ಎಲ್ಲ ರೆಡಿಯಾಗಿತ್ತು. ಅದನ್ನು ನಾವು ಬಂದು ತಂದಿರೋ ಮಿನಿ ಬಸ್ಸಲ್ಲಿ ಹಾಕ್ತಾಯಿದ್ದು ಎಲ್ಲ ಇಟ್ಟು ನಾನು ಈ ಮನೆ ನೋಡಿರಲಿಲ್ಲ. ಅವ್ರದ್ದು ಊರಲ್ಲಿ ಇದ್ದಿದ್ದು ಮನೆ ನೋಡಿದ್ದೆ, ಇಲ್ಲಿ ಈಗ ಕಟ್ಕೊಂಡು ಬಂದಿದ್ದಾರೆ ಇತ್ತು ಅಂತ ಹೇಳಿದ್ರು. ಸೊ ಇವರೇ ನಮ್ಮ ಅಣ್ಣ ಅವ್ರ ಹೆಂಡತಿ, ಬ್ಲೂ ಕಲರ್ ಡ್ರೆಸ್ ಹಾಕಿದಾರಲ್ಲ ಅವ್ರ ಅತ್ತಿಗೆ ಅವರು. ಸೊ ಅವರೆಲ್ಲ ರೆಡಿ ಮಾಡಿದ್ರು. ಇವತ್ತಿನ ಅಡುಗೆ ಎಲ್ಲ ರೆಡಿ ಮಾಡಿದ್ರಲ್ಲ, ಆ ಪ್ರಿಪ್ರೇಷನ್ ಏನಾದರೂ ಮುಂಚೆ ಒಂದು ಸ್ವಲ್ಪ ಏನಾದರೂ ತೊಳೆಯೋದಿರುತ್ತಲ್ಲ, ಪಾತ್ರೆ ಗಿತ್ರೆ ಅಂತ ತೊಳಿತಾ ಇದ್ರು ಅವರು. ಇವರೇ ನನ್ನ ಅಣ್ಣನ ಮಗಳು. ಹಂಗೆ ಮಾತಾಡಿಸ್ಕೊಂಡು ಒಂದು ವೀಡಿಯೋ ಮಾಡ್ಕೊಳ್ಳೋಣ, ಮನೆಗೆ ಎಂಟ್ರಿ ಆಗ್ತಾ ಇದ್ದೀನಿ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ಫಸ್ಟಿಗೆ ನಮ್ಮ ಅಣ್ಣನ ಮಗಳು ಸಿಕ್ಕಿದ್ಲು. ಅವಳು ಹೀಗೆ ಮಾತಾಡಿಸ್ಕೊಂಡು ಮುಂದಕ್ಕೆ ಹೋದೆ. ಅಂತೆಲ್ಲ ಫುಲ್ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ, ಆ್ಯಡ್ ಮಾಡಿದ್ದೀನಿ. ನಾನು ಯಾವತ್ತೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಹಾಗಾಗಿ ಅವರು ಹುಳ ಮಡಗ್ತಾರೆ, ಹಾಗಾಗಿ ಚಂದ್ರಿಕೆಗಳೆಲ್ಲ ಕಾಣಿಸ್ತಿದೆ. ಗೊತ್ತಲ್ಲ ನಿಮಗೆ ಚಂದ್ರಿಕೆ ಅಂತ, ರೇಷ್ಮೆ ಹುಳ ಬೆಳೀತಾರಲ್ಲ ಅದನ್ನೆಲ್ಲ ಇಲ್ಲಿ ಗೂಡು ಕಟ್ಟಲಿ ಅಂತ ಇದ್ರೊಳಗೆ ಹುಳಗೆ ಹಾಕಿರ್ತಾರೆ. ಇದವ್ರ ಮನೆ, ಹಳ್ಳಿ ಮನೆ ಅಲ್ವಾ. ನೋಡ್ಕೊಂಡು ಬನ್ನಿ ಒಂದು ಕ್ಲಿಪ್ಪಿಂಗ್ ಹಂಗೆ ನೋಡಿಕೊಂಡು ನಾವು ಎಲ್ಲ ನೋಡ್ದು. ಮನೆಯೆಲ್ಲ ನೋಡಿ ಮುಗಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ಈಚೆ ಅವರು ಅವ್ರ ಅಮ್ಮ, ನಮ್ಮ ಅಣ್ಣವ್ರ ಅತ್ತೆಯವರು ಹಿಂದೆಗಡೆ ಮನೆಯಲ್ಲಿ ಹುಳ ಮೇಯಿಸ್ತಾಯಿದ್ರು, ಹುಳಕ್ಕೆ ಸೊಪ್ಪು ಹಾಕ್ತಾಯಿದ್ರು ಅಂತ ಹೇಳಿದ್ರು. ಸರಿ ಅಲ್ಲೂ ಹೋಗಿ ಮಾತಾಡಿಸ್ಕೊಂಡು ಅವ್ರನ್ನೂ ಬಂದಿದ್ದೀವಲ್ವ ಹೇಗಿದ್ದೀರಾ ಅಂತ ಕೇಳಿ ವಿಚಾರಿಸ್ಕೊಂಡು ಈಚೆ ಬಂದಿದ ತಕ್ಷಣ ನೋಡಿದ್ರೆ ಅಲ್ಲಿ ಅವರು ಹಳ್ಳಿಗಳ ಕಡೆ ಗೊತ್ತಲ್ಲ, ಆ್ಯಸ್ ಯೂಶುವಲ್ ಎಲ್ಲರೂ ಹೂವು ಹಾಕಿದ್ರು, ಹೂವು ಬೆಳೆದಿದ್ರು, ಕನಕಾಂಬರ ಗಿಡ ಹಾಕಿದ್ರು. ಸ್ವಲ್ಪ ಹೂ ಕಿತ್ಕೊಳ್ಳೋಣ ಅಂತ ನಮ್ಮ ಅತ್ತೆ ಕಿತ್ಕೋತಾಯಿದ್ರು. ನಾವು ಮಕ್ಕಳೆಲ್ಲ ಹಂಗೆ ಆಟ ಆಡ್ತಾಯಿದ್ರು, ನಾವು ಕೂಡ ಹಂಗೆ ಮಾಡ್ತಾಯಿದ್ರು. ಅಲ್ಲಿ ನೋಡಿದ್ರೆ ಒಂದು ಸೇಬೆಕಾಯಿ ಮರ ಕಾಣಿಸ್ತು. ಈ ಸೇಬೆಕಾಯಿ ಮರ ಒಬ್ಬರು ಬಂದರೆ ಎಷ್ಟು ಜನ ಬಂದರು ಅಂತ ಹಂಗೆ ವಿಡಿಯೋನ ಹಾಕ್ತೀನಿ, ವಾಯ್ಸ್ ಓವರ್ ಕೊಡಲ್ಲ, ಕೇಳಿಸ್ಕೊಳ್ಳಿ. ಕಾಯಿ ಈ ಗೊಬ್ಬರ ಇರೋದ್ರಿಂದ ಬಿಟ್ಟವ್ರೆ, ಇಲ್ಲಾಂದ್ರೆ ಇದು ಬಿಡ್ತಿರ್ಲಿಲ್ಲ. ತಿಪ್ಪೆ ಒಳಗೆ ಬಿದ್ದೈತೆ ಸೀಬೆಕಾಯಿ ಕಳ್ಳಿವ್ರ ಹುಷಾರು. ಬೆಂಗಳೂರಿಂದ ಬಂದ್ಬಿಟ್ಟು ಸೀಬೆಕಾಯಿ ಗಿಡನೆಲ್ಲ ಹಾಳು ಮಾಡ್ಬಿಡ್ತಾರೆ ಕಡೆ ಇವರು. ಹೂವು ಕಿತ್ಕೊಳ್ಳಿ, ಎಲೆಕಾಯಿ ಕಿತ್ಕೊಳ್ಳಿ, ಸೇಬೆಕಾಯಿ ಕಿತ್ಕೊಳ್ಳಿ. ಮುಂದೆ ನೋಡ್ಕ ಹೋಗಿ, ಗೊಬ್ಬರ ತೊಪ್ಪಿ ನೋಡಿ ಚೆನ್ನಾಗವೇ ಅಲ್ಲಿ ಹೋಗಕ್ಕಾಗಲ್ಲ. ಸಗಣಿ ಐತೆ, ಚಾಯಕ ಬಿದ್ದೋಗ್ಬಿಟ್ಯಾ? ಇರೋ ಬರೋರೆಲ್ಲ ನೀವು ಇಲ್ಲೇ ಇದ್ದೀರಲ್ಲಮ್ಮ. ಅದೆಲ್ಲ ಆದಮೇಲೆ ನಾವು ಗಾಡಿ ಬಸ್ಸಲ್ಲಿ ಅಲ್ಲಿಂದ ಇಲ್ಲಿ ಕಾರಿಂದ ಇದಕ್ಕೆ ಶಿಫ್ಟ್ ಬಸ್ಸಲ್ಲೆಲ್ಲ ಚೆಲ್ಲುತ್ತೆ, ಅದು ಬೇಡ ಅಂತ ಹೇಳಿದ್ಮೇಲೆ ಕಾರಲ್ಲಿ ನಮ್ಮ ದೊಡ್ಡಮ್ಮ ಎಲ್ಲ ಬರ್ತಾರೆ, ಬಸ್ಸಲ್ಲಿ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ತಗೊಂಡು ಬಂದಿದ್ರು. ಕಾರು ಇನ್ನೂ ಒಂದೆರಡು ಕಾರು ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು. ಗೊತ್ತಾಗ್ತಿ ತಲುಪಿದ್ವು. ಹೇಳಿದ ತಕ್ಷಣ ಗಾಡಿನೆಲ್ಲ ಸೈಡ್ಗೆ ಹಾಕಿ ನಾವು ಕೂಡ ದೇವ್ರ ದರ್ಶನ ಮಾಡ್ಕೊಂಬಂದ್ಬಿಡೋಣ ಫಸ್ಟು ಅಂದ್ಬಿಟ್ಟು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲೇ ಫುಲ್ಲು ಮಂಕೀಸು, ಎಷ್ಟು ಕೋತಿಗಳಿದ್ವು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಕೋತಿಗಳಿತ್ತು. ಹಂಗೆ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡು ದೇವಸ್ಥಾನಕ್ಕೆ ಎಂಟ್ರಿ ಆಗೋಣ ಅಂತ ಬರ್ತೀವಿ.
ಇಲ್ಲೆಲ್ಲರೂ ಹರಿಸ್ಕೊಂಡಿರೋರು ಹರಿಸೇವೆ ಮಾಡ್ತಾರೆ ಗೊತ್ತಾ, ಆ ಥರ ಮಾಡ್ತಾಯಿದ್ರು. ಹೋಳಿ ಅಂತ ಅಂತಾರಲ್ಲ ಆ ಥರ ಮಕ್ಕಳು ದೊಡ್ಡವರು ಎಲ್ಲರೂ ಮಾಡ್ತಾಯಿದ್ರು. ನಿಮಗೂ ಒಂದು ತೋರಿಸೋಣ ಅಂದ್ಬಿಟ್ಟು ಒಂದು ಹಂಗೆ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ನೋಡಿ ನನ್ನ ತಂಗಿ ಮಗ ಒಬ್ಬ ಇದ್ದಾನೆ, ವೈಟ್ ಕಲರ್ ಶರ್ಟು, ಅವನು ಮಾಡ್ತಾಯಿದ್ದ ಆ ಥರ ತಿನ್ನೋ ಥರ ಮಾಡ್ತಾರೆ ನೋಡಿ, ಹಂಗೆ ಮಾಡ್ತಾಯಿದ್ದ ಅವನು. ಅದನ್ನೆಲ್ಲ ನಾವು ಮುಗಿಸ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಅಂತ ಕ್ಯೂ ನಿಂತ್ಕೊಂಡು, ದೇವ್ರ ದರ್ಶನ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಜನನೇ ಇದ್ದರು. ಹಿಂಗೋ ಮಾಡಿ ತುಂಬ ಲೇಟ್ ಆಗಲಿಲ್ಲ, ಒಂದು 20-25 ನಿಮಿಷದಲ್ಲೆಲ್ಲ ದರ್ಶನ ಆಯಿತು. ದರ್ಶನ ಈಚೆ ಬಂದು ಆಮೇಲೆ ಊಟ ಮಾಡೋಣ ದರ್ಶನ ಮುಗಿಸ್ಕೊಂಡು ಒಳ್ಳೆ ತೋರಿಸ್ಬೇಕು. ನೆಕ್ಸ್ಟು ವ್ಲಾಗಲ್ಲಿ ಕಂಟಿನ್ಯೂಷನ್ ವೀಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಂಟಿನ್ಯೂಷನ್ ವೀಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.